ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಒಂದು ಒಳ್ಳೆಯ ಗುಡ್ ನ್ಯೂಸ್, ಬೆಸ್ಟ್ ನ್ಯೂಸ್ ಅಂತ ಹೇಳ್ಬೋದು. BC ನಾಗೇಶ್ ನಮ್ಮ ಶಿಕ್ಷಣ ಸಚಿವರು ನಿನ್ನೆ ನೀಡಿರುವಂಥ ಒಂದು ಟ್ವೀಟ್ ಪ್ರಕಾರ ದ್ವಿತೀಯ PUC ಮುಖ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ ಮರುಮೌಲ್ಯಮಾಪನದ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲಾಗಿದ್ದು, ಮರುಮೌಲ್ಯಮಾಪನದಲ್ಲಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ 1 ಅಂಕ ಹೆಚ್ಚು ಬಿದ್ದರೂ ಪರಿಗಣಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇಷ್ಟು ದಿನ ತಮಗೆಲ್ಲ ಗೊತ್ತೇ ಇದೆ, 6% ಅಂದರೆ 6% ಅಂಕಗಳು ಬೀಳಬೇಕಿತ್ತು. ಫಾರ್ ಎಕ್ಸಾಂಪಲ್, ಈಗ 100 ಮಾರ್ಕ್ಸ್ ಪೇಪರಿಗೆ 6 ಮಾರ್ಕ್ಸ್ಗಳು ಬೀಳಬೇಕಿತ್ತು. 70 ಮಾರ್ಕ್ಸಿನ ಪೇಪರಿಗೆ 4 ಮಾರ್ಕ್ಸು ಮಿನಿಮಮ್ ಬಿದ್ದಿದ್ದರೆ ಮಾತ್ರ ಅದು ಚೇಂಜ್ ಆಗ್ತಿತ್ತು. ಆದರೆ ಈಗ ಇರುವಂಥ ನಿಯಮದ ಪ್ರಕಾರ ಅದು ಆಗಿದೆ. ಈಗ ಮುಂದೆ ಈ ವರ್ಷದಿಂದ ಯಾವ ಒಂದು ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ ಅಂತಂದರೆ, ನೀವು ರಿವ್ಯಾಲ್ಯೂಯೇಷನ್ ಹಾಕಿದಾಗ 1 ಮಾರ್ಕ್ಸ್ ನಿಮಗೆ ಜಾಸ್ತಿ ಬೀಳ್ತದ ಅಂತ ಅನಿಸಿದರೂ ಕೂಡ ನಿಮಗೆ ಜಾಸ್ತಿ ಬೀಳ್ತದೆ. ಆ್ಯಂಡ್ ಇದೇ ಸಂದರ್ಭದಲ್ಲಿ ಗೊತ್ತಿರಲಿ, 1 ಮಾರ್ಕ್ಸು ಕಡಿಮೆ ಬಿದ್ದರೂ ಕೂಡ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ಯಾಕಂದರೆ ನಿಯಮ ಯಾವ ರೀತಿ ಇರ್ತದೆ ಅಂತಂದರೆ, 1 ಮಾರ್ಕ್ಸು ಚೇಂಜ್ ಆದರೆ ಹಾಕ್ತಾರೆ ಅಂತ, ಅದರ ಜೊತೆಗೆ 1 ಮಾರ್ಕ್ಸು ಕಡಿಮೆ ಆದರೆ 1 ಮಾರ್ಕ್ಸನ್ನು ಕಡಿಮೆನೂ ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ಡೆಫಿನೆಟಾಗಿ ಈ ಒಂದು ನಿಯಮ ಲೆಕ್ಚರರ್ಸ್ಗಳು ಬಹಳ ಕೇರ್ಫುಲ್ಲಾಗಿ ಪೇಪರ್ನ ಚೆಕ್ ಮಾಡೋ ಹಾಗೆ ಮಾಡ್ತದೆ. ಎಲ್ಲೂ ಕೂಡ ತಪ್ಪನ್ನು ಮಾಡದೇನೆ ಕೂಲಂಕುಷವಾಗಿ ಆನ್ಸರನ್ನು ಪರಿಶೀಲನೆ ಮಾಡಿಬಿಟ್ಟು ಮಾರ್ಕ್ಸನ್ನು ಕೊಡುವಂಥ ಪರಿಸ್ಥಿತಿಗೆ ಲೆಕ್ಚರ್ಸ್ಗಳನ್ನು ತೊಗೊಂಡು ಹೋಗ್ತದೆ. ಯಾವುದೋ ಒಂದು ಹರಿಬರಿಯಲ್ಲಿ ಲಘುನೇ ಪೇಪರ್ನ ಮುಗಿಸಿ ಮನೆಗೆ ಹೋಗಬೇಕು ಅನ್ನೋ ಒಂದು ತರಾತುರಿಯಲ್ಲಿ ಮಾಡುವಂತಹ ಒಂದು ಕೆಲಸಗಳು, ಅಂದರೆ ಚೆಕ್ ಮಾಡುವಂಥ ಕೆಲಸ ಬಹಳ ಕಡಿಮೆ ಆಗ್ತದೆ. ಇದೊಂದು ಒಳ್ಳೆಯ ನಿಯಮ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ 1 ಮಾರ್ಕ್ಸ್ ಹೆಚ್ಚಿಗೆ ಬಂದರೂ ಕೂಡ ಸೆಕೆಂಡ್ PUCಯಲ್ಲಿ ಅವರ CET ರ್ಯಾಂಕಿಂಗ್ನಲ್ಲಿ ಮಹತ್ವದ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಆ CETಯಲ್ಲಿ ಇಷ್ಟು ದಿನ ಏನಾಗ್ತಿತ್ತು, 3 ಮಾರ್ಕ್ಸ್ ಬಿತ್ತು ಅಥವಾ 4 ಮಾರ್ಕ್ಸ್ಗಳು ಮ್ಯಾಥಮೆಟಿಕ್ಸ್ಗೆ ಬಿದ್ದಿತ್ತು ಅಂತಂದರೆ ಚೇಂಜ್ ಆಗ್ತಿರಲಿಲ್ಲ. ಆದರೆ ಈ ವರ್ಷ ಹಾಗಾಗೋದಿಲ್ಲ. 1 ಮಾರ್ಕ್ಸ್ ಬಿದ್ದರೂ ಕೂಡ ನಿಮಗೆ ಚೇಂಜ್ ಆಗ್ತದೆ. ಯು ಹ್ಯಾವ್ ಟು ಬಿ ವೆರಿ ಫಾರ್ ದಿಸ್ ದ ನ್ಯೂ ರೂಲ್. ಬಟ್ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಮೌಲ್ಯಮಾಪನಕ್ಕೆ ಸಲ್ಲಿಸೋಕ್ಕಿಂತ ಮುಂಚೆ ನೀವು ಜೆರಾಕ್ಸನ್ನು ತರಿಸ್ಕೊಂಡು ನೋಡಬೇಕಾಗ್ತದೆ. ಈ ವರ್ಷ ವಿದ್ಯಾರ್ಥಿಗಳು ಕೂಡ ಬಹಳ ಕೇರ್ಫುಲ್ಲಾಗಿ ಪೇಪರ್ನ ನೋಡಿ ಮೌಲ್ಯಮಾಪನಕ್ಕೆ ಕೊಡಬೇಕು. ಯಾಕಂತಂದರೆ ಎಲ್ಲಾದರೂ 1 ಮಾರ್ಕ್ಸು ಲಿಬರಲ್ಲಾಗಿ ಚೆಕ್ ಮಾಡಿಬಿಟ್ಟು ಮಾರ್ಕ್ಸ್ ಹಾಕಿದರೂ ಕೂಡ ಸೆಕೆಂಡ್ ವ್ಯಾಲ್ಯೂಯೇಷನಲ್ಲಿ ಸ್ಟ್ರಿಕ್ಟಾಗಿ ರಿವ್ಯಾಲ್ಯೂಯೇಷನಲ್ಲಿ ಆ ಒಂದು ಮಾರ್ಕ್ಸ್ಗೂ ಕಡಿಮೆ ಆಗ್ತದೆ ಅಂತಂದರೆ ಆ ಒಂದು ಮಾರ್ಕ್ಸನ್ನು ನೀವು ಕಳ್ಕೊಳ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಅಂದರೆ ಇದು ಲೆಕ್ಚರರ್ಸ್ಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಬಹಳ ಕೇರ್ಫುಲ್ಲಾಗಿ ಒಬ್ಸರ್ವ್ ಮಾಡಿ ವ್ಯಾಲ್ಯೂಯೇಷನಿಗೆ ಹಾಕುವಂತಹ ಪರಿಸ್ಥಿತಿಯನ್ನು ತಂದುಕೊಟ್ಟಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ 1 ಮಾರ್ಕ್ಸು ಕೂಡ ವಿದ್ಯಾರ್ಥಿಗೆ ಲಾಸ್ ಆಗಬಾರ್ದು. ಯಾಕೆಂದರೆ ಆ ವಿದ್ಯಾರ್ಥಿ ಬಹಳ ಕಷ್ಟಪಟ್ಟು ಓದಿರ್ತಾನೆ. ಲೆಕ್ಚರರ್ಗಳ ಒಂದು ಬೇಜವಾಬ್ದಾರಿತನ ಇರ್ಬೋದು, ಅಥವಾ ಲೆಕ್ಚರ್ಗಳ ಕಣ್ತಪ್ಪಿನಿಂದ ಆಗುವಂಥ ಮಿಸ್ಟೇಕ್ಸ್ಗಳಿರ್ಬೋದು, ಅದು ಇಲ್ಲಿ ಆಗಬಾರ್ದು. ವಿದ್ಯಾರ್ಥಿ ಸ್ನೇಹಿ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಇದು. ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಈ ಸಂಬಂಧ ಶೀಘ್ರದಲ್ಲೇ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ರಾಜ್ಯ ಮಟ್ಟದ ಪಬ್ಲಿಕ್ ಪರೀಕ್ಷೆಗಳು ನಿಯಮಗಳು 1997 ಅಂತ ಇದೆ, ಅದಕ್ಕೆ ತಿದ್ದುಪಡಿಯನ್ನು ತರಲಾಗ್ತದೆ. 1 ಮಾರ್ಕ್ಸು ಜಾಸ್ತಿ ಬಿದ್ದರೂ ನೀವು ಎಕ್ಸೆಪ್ಟ್ ಮಾಡಬೇಕು, 1 ಮಾರ್ಕ್ಸನ್ನು ಕಟ್ ಮಾಡಿದರೂ ಕೂಡ ನೀವು ಎಕ್ಸೆಪ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲಿ. ಒಂದು ಗುಡ್ ನ್ಯೂಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.